ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಕೆಫೆಗೆ ಹೋಗಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾವು ಹೋಗಿದ್ದು ಸಿತಾರಾ ರೂಫ್ ಟಾಪ್ ಕೆಫೆಗೆ. ಇದಿರೋದು ಬಲ್ಲಾಳ್ ಸರ್ಕಲ್ ಹತ್ರನೇ. ಕೆಫೆ ಇದ್ದಿದ್ದು 5th ಫ್ಲೋರಲ್ಲಿ. ಕೆಳಗಡೆನೂ ಕೂಡ ಸೀಟಿಂಗ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇವಾಗ ಹಾಕ್ತಾ ಇರೋ ವೀಡಿಯೋಸ್ ಎಲ್ಲ ಮೇಲ್ಗಡೆ ಕೆಫೆದು. ಕೆಳಗಡೆ ಯಾವ ಥರ ಇದೆ ಅಂತ ಕೊನೆಯಲ್ಲಿ ಹಾಕ್ತೀನಿ ನೋಡಿ. ಕೆಳಗಡೆ ಸೋಹೋ ಅಂತ ಇದೆ, ಮೇಲ್ಗಡೆ ಸಿತಾರಾ ರೂಫ್ ಟಾಪ್ ಕೆಫೆ ಅಂತ ಇದೆ. ನಾವಿಲ್ಲಿಗೆ ಹೋದಾಗ ಅರೌಂಡ್ 2:30 ಆಗಿತ್ತು ಅಂತ ಅನಿಸುತ್ತೆ. ಯಾರ್ಯಾರಿಗೆ ಜನ ಜಾಸ್ತಿ ಇಲ್ಲೇ ಇರೋ ಕೆಫೆ ಇಷ್ಟ ಆಗುತ್ತೆ ಅವರು ಈ ಪ್ಲೇಸ್ಗೆ ಹೋಗ್ಬೋದು. ಜಾಸ್ತಿ ಜನ ಇರಲಿಲ್ಲ, ತುಂಬ ಕಾಮಾಗಿತ್ತು ಪ್ಲೇಸು. ನೀವು ಫೋಟೋಸ್ ತೊಗೋಬೇಕು ಅಥವಾ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ, ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಹೋದ ತಕ್ಷಣ ವಾಟರ್ ಬಾಟಲ್ ಕೊಟ್ಟರು. ಈ ರೂಫ್ ಟಾಪ್ ಕೆಫೆಲೂ ಕೂಡ 2 ಥರ ಸೀಟಿಂಗ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದರಲ್ಲೇ ಕೂರ್ಬೋದು. ಇಲ್ಲಿಂದ ಚಾಮುಂಡಿ ಬೆಟ್ಟನೂ ಕೂಡ ನೋಡ್ಬೋದು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ತುಂಬಾ ದಿನ ಆಗಿಬಿಟ್ಟಿತ್ತು. ನಾವು ಜಾಸ್ತಿ ಕೆಫೆಸ್ಗೆಲ್ಲ ಹೋಗಲ್ಲ. ಮುಂಚೆ ಕಾಲೇಜಲ್ಲಿದ್ದಾಗ ಕ್ಯಾಂಟೀನ್ಗೆ ಹೋಗ್ತಾಯಿದ್ವಿ, ಯಾವಾಗಲೂ ಅಲ್ಲೇ ಇರ್ತಾಯಿದ್ವಿ. ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಫ್ರೆಂಚ್ ಫ್ರೈಸ್, ಫ್ರೂಟ್ ಬೌಲ್ ಮತ್ತು ಪೆರಿ ಪೆರಿ ಪಿಜ್ಜಾ. ಫ್ರೂಟ್ ಬೌಲ್ ಮತ್ತು ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು. ಪಿಜ್ಜಾನೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಅದ್ರದ್ದು ಕ್ರಸ್ಟ್ ಇರುತ್ತೆ ಅಲ್ವಾ, ಅದು ಸೀದ್ ಹೋಗಿತ್ತು. ನನಗೆ ಫ್ರೆಂಚ್ ಫ್ರೈಸು, ಫ್ರೂಟ್ ಬೌಲು ಮತ್ತು ಒಂದು ಸ್ಲೈಸ್ ಪಿಜ್ಜಾಗೇ ಹೊಟ್ಟೆ ತುಂಬಿತ್ತು. ನಂಗೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ಗೂ ಹೊಟ್ಟೆ ತುಂಬಿತ್ತು. ಆದ್ರೂ ಮತ್ತೆ ಆರ್ಡರ್ ಮಾಡಿದ್ವಿ. ನಾವು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಟೊಮ್ಯಾಟೊ ಸೂಪ್ ಮತ್ತು ಚೀಸ್ ಕಾರ್ನ್ ಬಾಲ್ಸು. ನಾವು ಮಾತಾಡೋದು ತಿನ್ನೋದಕ್ಕಿಂತ ಅವತ್ತು ತುಂಬಾ ನಕ್ಕಿದ್ವಿ. ಹಾಗೆ ತಿಂತ ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳು ಬಂದಿರಲಿಲ್ಲ. ಅವಳಿಗೆ ವಿಡಿಯೋ ಕಾಲ್ ಮಾಡಿದ್ವಿ. ವಿಡಿಯೋ ಕಾಲಲ್ಲೂ ಏನು ಕರೆಕ್ಟಾಗಿ ಮಾತಾಡಲಿಲ್ಲ, ಏನೋ ಕೆಲಸದಲ್ಲಿ ಬ್ಯುಸಿ ಇದ್ಲಂತೆ. ನಂಗೆ ಗೊತ್ತು ನೀನು ಈ ವಿಡಿಯೋ ನೋಡ್ತೀಯ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ನಮ್ಮ ಜೊತೆ ಬಾ, ಟೈಮ್ ಸ್ಪೆಂಡ್ ಮಾಡು. ಎಲ್ಲರ ಗ್ರೂಪಲ್ಲೂ ಈ ಥರ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ ಅನಿಸುತ್ತೆ. ಎಲ್ಲಿಗೂ ಬರಲ್ಲ, ಯಾರಿಗೂ ಸಿಗಲ್ಲ ಈ ಥರ. ಟೊಮ್ಯಾಟೊ ಸೂಪ್ ಮತ್ತು ಚೀಸ್ ಕಾರ್ನ್ ಬಾಲ್ಸ್ ಚೆನ್ನಾಗಿತ್ತು. ನಮ್ಮೆಲ್ಲರಿಗೂ ಪಿಜ್ಜಾದಲ್ಲೇ ಹೊಟ್ಟೆ ತುಂಬಿಟ್ಟಿತ್ತು. ಆದರೂ ಕಷ್ಟಪಟ್ಕೊಂಡು ಸೂಪ್ ಕುಡಿದ್ವಿ ಮತ್ತು ಚೀಸ್ ಕಾರ್ನ್ ಬಾಲ್ನ ತಿಂದ್ವಿ. ಬಿಲ್ ಆಗಿದ್ದು ಟೋಟಲ್ 1160 ರುಪೀಸ್. ಫುಡ್ನ ವಿತಿನ್ 10 to 15 ಮಿನಿಟ್ಸೇ ಸರ್ವ್ ಮಾಡ್ತಾಯಿದ್ರು. ಇಲ್ಲಿ ಕೋಲ್ಡ್ ವಾಟರ್ ಇರಲಿಲ್ಲ ಅನ್ನೋದು ಅದೊಂದೇ ಬೇಜಾರಾಗಿತ್ತು ನನಗೆ. ನಮಗಿನ್ನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಯಿತು, ಬಟ್ ನಮಗೆ ನೀರು ಬೇಕಾಗಿತ್ತು, ಕೋಲ್ಡ್ ವಾಟರು. ಅದಕ್ಕೋಸ್ಕರನೇ ಇಲ್ಲಿಂದ ಬೇಗ ಹೊರಟ್ವಿ. ಸ್ಟಾರ್ಟಿಂಗೇ ಹೇಳಿದೆ ಕೆಳಗಡೆ ಕೆಫೆದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂತ. ಸೊ ಹಿಯರ್ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ವಿತ್ ಮೀ ಆ್ಯಂಡ್ ಮೈ ಕ್ಯೂಟೀಸ್. ಥ್ಯಾಂಕ್ ಯು.